ಜೈ ಹಿಂದ್. ಎಲ್ಲರಿಗೂ ಹಿಟ್ ವಿತ್ ಮಾಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದರ ಸಲುವಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು, RPF 2024ರ ಒಂದು ಎಕ್ಸಾಮ್ಗೆ ಸಂಬಂಧಿಸಿರುವ ಹಾಗೆ ಈ ಒಂದು ನೋಟಿಸ್ ಬಂದಿದೆ. ಇದು ಕಾನ್ಸ್ಟೇಬಲ್ ಆಗಿರ್ಬಹುದು, ಆಮೇಲೆ SI ಎಕ್ಸಾಮ್ ಆಗಿರ್ಬಹುದು, ಅದ್ರ ಜೊತೆಗೆ ಟೆಕ್ನಿಷಿಯನ್ ಆಗಿರ್ಬಹುದು, RRB ದಿಂದ ಬಂದಿರುವಂತಹ ಟೆಕ್ನಿಷಿಯನ್ ಆಗಿರ್ಬಹುದು, ALP ಆಗಿರ್ಬಹುದು, ಅವುಗಳಿಗೆ ಸಂಬಂಧ ಇರುವಂತದ್ದು ಒಂದು ಇಂಪಾರ್ಟೆಂಟ್ ನೋಟಿಸ್ ಅನ್ನ ಈಗ ಜಾರಿಗೆ ಇರ್ತಕ್ಕಂಥದ್ದು ಮಾಡಿದ್ದಾರೆ. ಆ ನೋಟಿಸ್ ಅನ್ನು ಕೂಡ ನಿಮ್ಗೆ ತೋರಿಸ್ತೇನೆ. ಈ ಒಂದು ನೋಟಿಸ್ ದಲ್ಲಿ ಏನಿದೆ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಒಂದು ಮಾಹಿತಿ ಇದೆ. ಈ ಮಿಸ್ಟೇಕ್ ಇರ್ತಕ್ಕಂಥದ್ದು ನೀವು ಮಾಡಿದ್ರ ಅಂತಂದ್ರೆ, ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ನೀವು ಮಿಸ್ಟೇಕ್ ಅನ್ನ ಮಾಡಿದ್ರ ಅಂತಂದ್ರೆ ನಿಮಗೆ ಎಕ್ಸಾಮ್ಗೆ ಅಲೌ ಮಾಡೋದಿಲ್ಲ, ನಿಮ್ಗೆ ಎಕ್ಸಾಮ್ಗೆ ಕೂಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಇನ್ನು ಟೈಮ್ ಇದೆ. ಸೊ ಅದ್ರ ಸಲುವಾಗಿ ನೀವು ಈಗಲೇ ಆ ಒಂದು ಮಿಸ್ಟೇಕ್ ಅನ್ನ ಒಳ್ಳೆ ರೀತಿಯಿಂದ ಪರಿಹಾರ ಅದಕ್ಕೆ ಕಂಡುಕೊಂಡ್ರ ಅಂತಂದ್ರೆ ಎಕ್ಸಾಮ್ಗೆ ನಿಮ್ಗೆ ಅಲೌ ಇರುವಂತದ್ದು ಮಾಡ್ತಾರೆ. ಇಲ್ಲ ಅಂತಂದ್ರೆ ಎಕ್ಸಾಮ್ಗೆ ನಿಮ್ಗೆ ತೊಂದರೆ ಆಗುವಂತಹ ಚಾನ್ಸಸ್ ಇದೆ. ಸೊ ಇಂಪಾರ್ಟೆಂಟ್ ನೋಟಿಸ್ ಇದೆ, ಅದು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ಯಾರೆಲ್ಲ ತಯಾರಿನ ನಡೆಸ್ತಾ ಇದ್ದೀರಾ ಅವ್ರಿಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಇದೆ. ಸೊ ಆ ಕೋರ್ಸ್ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ನಮ್ಮಲ್ಲಿ. ಸೊ ಓನ್ಲಿ 500 ರುಪೀಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಕಂಪ್ಲೀಟ್ ಪ್ಯಾಕೇಜ್. ಸೊ ಇದನ್ನ ನೀವು ತೆಗೆದುಕೊಂಡು ಇನ್ನು ನಿಮ್ಮ ಹತ್ರ ಟೈಮ್ ಇದೆ. ಆಮೇಲೆ ಇನ್ನೊಂದು ಮಾತು ನಿಮ್ಗೆ ಹೇಳ್ಬೇಕು ಏನು ಅಂತಂದ್ರೆ, ಎಕ್ಸಾಮ್ ಇರುವಂತದ್ದು ನವೆಂಬರ್ ಇಲ್ಲ ಅಂತಂದ್ರೆ ಡಿಸೆಂಬರ್ ದಲ್ಲಿ ಬರ್ತಾ ಇದೆ. ನವೆಂಬರ್ ಡಿಸೆಂಬರ್ 2024ರಲ್ಲಿ ಎಕ್ಸಾಮ್ ಬರುವಂತಹ ಚಾನ್ಸಸ್ ಗಳಿದಾವೆ. ಹಾಗಾಗಿ ಇನ್ನೂ ಬಹಳಷ್ಟು ಟೈಮ್ ನಿಮ್ಮ ಹತ್ರ ಇದೆ ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ. ಅದರ ಜೊತೆಗೆ ಈ ಎಕ್ಸಾಮ್ಗೆ ಯಾರೆಲ್ಲ ತಯಾರನ್ನ ನಡೆಸ್ತಾ ಇದ್ದೀರಲ್ಲ ಅವರು ಬಹಳ ಒಂದು ಒಳ್ಳೆ ರೀತಿಯಿಂದ ತಯಾರನ್ನ ನಡೆಸ್ತಾ ಇದ್ದಾರೆ. ಆಮೇಲೆ ಈ ರೀತಿ ನೀವು ತಯಾರನ್ನ ನಡೆಸಿದ್ರ ಅಂತಂದ್ರೆ ಕಾಂಪಿಟೇಷನ್ ಇರುವಂತದ್ದು ಹಾಯ್ ಆಗುವಂತದ್ದು, ಕಟ್ ಆಫ್ ನಿಲ್ಲುವಂತದ್ದು ಹಾಯ್, ಅದು ಸರ್ವ ಸಾಮಾನ್ಯವಾಗಿರುವಂತದ್ದು ಮಾತು. ಹಾಗಾಗಿ ನೀವು ಕೂಡ ಈಗಲಿಂದಲೇ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ನೀವು ಇನ್ನೂ ಮಾಡ್ತಾ ಇಲ್ಲ ಅಂತಂದ್ರೆ ಈಗಲಿಂದಲೇ ಎಕ್ಸಾಮ್ಗೆ ಪ್ರಿಪೇರ್ ಇರುವಂತದ್ದು ಸ್ಟಾರ್ಟ್ ಮಾಡ್ರಿ. ಯಾಕಂತಂದ್ರೆ ಇನ್ನು ನಿಮ್ಮ ಹತ್ರ ಟೈಮ್ ಇದೆ. ಆ ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ನೀವು ಒಳ್ಳೆ ರೀತಿಯಿಂದ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಇರತಕ್ಕಂಥದ್ದು ಆಗ್ಬಹುದು. ಕಾಂಪಿಟೇಷನ್ ಬಹಳ ಆಗುವುದರಿಂದ ನೀವು ಬಹಳ ಒಂದು ಪರ್ಫೆಕ್ಟ್ ಲೆವೆಲ್ ಒಳಗ ಎಕ್ಸಾಮ್ ಅನ್ನ ತಯಾರಿನ ನಡೆಸಬೇಕಾಗುತ್ತೆ. ಈ ಒಂದು ಕೋರ್ಸ್ ದಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ GK ಆಗಿರಬಹುದು, ಮ್ಯಾಥ್ಸ್ ಮತ್ತು ರೀಸನಿಂಗ್, ಈ ಮೂರು ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡ್ತಾ ಇದ್ದೇವೆ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಕ್ಲಾಸಸ್ ಗಳನ್ನ ನೋಡಬಹುದು, ರಿಕಾರ್ಡೆಡ್ ಇರ್ತಾವೆ. ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು ರಿಕಾರ್ಡೆಡ್ ಕ್ಲಾಸಸ್ ನೀವು ಕೊಡ್ತೇರಿ, ಬಟ್ ಏನಾದ್ರು ಪ್ರಾಬ್ಲಮ್ ಇತ್ತು, ಏನಾದ್ರು ತಿಳಿಲಿಲ್ಲ ಅಂತಂದ್ರೆ ಹೇಗ್ ಮಾಡೋದು ಅಂತ ಹೇಳಿ. ಸೊ ನಾನು ನಿಮ್ಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೇವೆ. ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ನಮ್ಗೆ ಕಾಲ್ ಮಾಡಿದ್ರ ಅಂತಂದ್ರೆ ನಿಮ್ಗೆ ಏನಾದ್ರು ಅದರಲ್ಲಿ ಡೌಟ್ ಇತ್ತು ಅಂತಂದ್ರೆ ಆ ಡೌಟ್ ಅನ್ನ ನಿಮ್ಗೆ ಪರಿಹಾರ ನಾವು ಅದಕ್ಕೆ ಕೊಡ್ತಾ ಇದ್ದೇವೆ. ಈ ಒಂದು ಪ್ಯಾಕೇಜ್ ದಲ್ಲಿ ನಿಮ್ಗೆ GK, ಮ್ಯಾಥ್ಸ್, ಇಂಗ್ಲಿಷ್ ಎಲ್ಲ ರಿಕಾರ್ಡೆಡ್ ಕ್ಲಾಸಸ್ಗಳು, ಅದ್ರ ಜೊತೆಗೆ PDF ನೋಟ್ಸ್ ಬರ್ತಾ ಇದಾವೆ. ಮಾಕ್ ಟೆಸ್ಟ್ ಗಳನ್ನ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೇವೆ ನಾವು. ಎಕ್ಸಾಮ್ ನಿಯರ್ ಬಂದಾಗ, ಎಕ್ಸಾಮ್ ಇನ್ನು 15-20 ದಿವಸ ಇರ್ತೈತಿ, ಅವಾಗ ನಿಮ್ಗೆ ಮಾಕ್ ಟೆಸ್ಟ್ ಗಳನ್ನ ಕೂಡ ಕೊಡ್ತೇವಿ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಕೂಡ ಕೊಡ್ತಾ ಇದ್ದೇವಿ. ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಎಕ್ಸಾಮ್ಗೆ ಸಂಬಂಧ ಇರುವಂತದ್ದು ಸಿಗ್ತಾ ಇದೆ. ಓಕೆ, ಈ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಓನ್ಲಿ 500 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಈ ರೀತಿ ಇರುವಂತಹ ಆಫರ್ ಬಹಳ ಕಡಿಮೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. 500 ರುಪೀಸ್ ಅಲ್ಲಿ ಕಂಪ್ಲೀಟ್ ನಿಮ್ಗೆ ತಯಾರನ್ನ ನಡೆಸುವಂತಹ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಬೇಗನೆ ನೀವು ಈ ಒಂದು ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನಿಮ್ಮ ತಯಾರನ್ನ ಮನೆಯಲ್ಲೇ ಕೂತುಕೊಂಡು ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ರಿ 8861927838 ನಂಬರ್, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಇದ್ರ ಬಗ್ಗೆ ಪಡ್ಕೊಳ್ರಿ. ಹಾಗೂ ಕ್ಲಾಸಸ್ ಗಳಿಗೆ ನೀವು ಜಾಯಿನ್ ಆಗಬಹುದು. ಈಗ ಇಲ್ಲಿ ಒಂದು ನೋಟಿಸ್ ಇದೆ, ನೀವು ನೋಡ್ತಾ ಇರಬಹುದು. ಈ ನೋಟಿಸ್ RRB ವೆಬ್ಸೈಟ್ ದಲ್ಲಿ ಬಂದಿರುವಂತದ್ದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನೋಟಿಸ್ ಅಂತ ಹೇಳಿ ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು. ಇದರಲ್ಲಿ ಏನ್ ಕೊಟ್ಟಿದ್ದಾರೆ, ಅಟೆನ್ಷನ್ ಟು ಅಪ್ಲಿಕಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್ ಆಫ್ CENs issued in 2024 with regard to ಆಧಾರ್ ವೆರಿಫಿಕೇಶನ್ ಅಂತ ಇದೆ. ಅಂತಂದ್ರೆ ಆಧಾರ್ ವೆರಿಫಿಕೇಶನ್ ಇದನ್ನೆಲ್ಲ ಓದಿ ಹೇಳೋದಕ್ಕಿಂತ ನಾನು ನಿಮ್ಗೆ ಬ್ರೀಫ್ ಆಗಿ ಹೇಳ್ಬಿಡ್ತೇನೆ ಏನಿದೆ ಅಂತ ಹೇಳಿ. ನೋಟಿಸ್ ಏನಿದೆ ಅಂತಂದ್ರೆ ನೋಡ್ರಿ, 29/8/2024ಕ್ಕೆ ಬಂದಿರುವಂತಹ ಒಂದು ನೋಟಿಸು. ಇದು ಏನಿದೆ ಅಂತಂದ್ರೆ, ಈ ಒಂದು ನೋಟಿಸ್ ಮುಖಾಂತರ ನಿಮ್ಗೆ ಏನ್ ಹೇಳ್ತಾ ಇದಾರ ಅಂತಂದ್ರೆ, ನೀವು ಅಪ್ಲಿಕೇಶನ್ ಹಾಕುವಾಗ
ನೀವು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ನಿಮ್ಮ ಒಂದು ID ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಅನ್ನ ಬಿಟ್ಟು ಬೇರೆ ಏನಾದ್ರೂ ಕೊಟ್ಟಿದ್ರೆ, ಉದಾಹರಣೆಗೆ ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಆಗಿರ್ಬಹುದು, ವೋಟರ್ ID ಆಗಿರ್ಬಹುದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬಹುದು, ಇವುಗಳನ್ನ ಕೊಟ್ಟು ನೀವು ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ, ಆಧಾರ್ ಕಾರ್ಡ್ ಅನ್ನ ಬಿಟ್ಟು ಇವುಗಳನ್ನ ಕೊಟ್ಟು ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಅಂತಂದ್ರ ನಿಮಗೆ ಮುಂದೆ ಎಕ್ಸಾಮ್ಗೆ ಹೋಗ್ಲಿಕ್ಕೆ, ಎಕ್ಸಾಮ್ ಸೆಂಟರ್ ಒಳಗೆ ಹೋಗ್ಲಿಕ್ಕೆ, ಎಕ್ಸಾಮ್ ಬರೀಲಿಕ್ಕೆ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಬೇಗನೆ ನೀವು ಏನ್ ಮಾಡ್ಬೇಕು ಅಂತಂದ್ರ ಆಧಾರ್ ವೆರಿಫಿಕೇಶನ್ ಮಾಡಿಸ್ಬೇಕು. ಆಧಾರ್ ಅದರಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೇಕು. ಎಲ್ಲಿ ಅಂತಂದ್ರೆ ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು www.rrbapply.gov.in. ಈ ಒಂದು ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ. ಸೊ ಬಹಳ ಬೇಗನೆ ವೆರಿಫಿಕೇಶನ್ ಆಗುತ್ತೆ, ಆಧಾರ್ ವೆರಿಫಿಕೇಶನ್. ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಇದು ವೆಬ್ಸೈಟ್ ದಲ್ಲಿ ಹೋಗಿ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ಲಾಗಿನ್ ಆಗಿ ಆಧಾರ್ ಕಾರ್ಡ್ ಅನ್ನ ವೆರಿಫಿಕೇಶನ್ ಮಾಡಿಸ್ರಿ. ಅದ್ರ ಜೊತೆಗೆ ಇನ್ನು ಕೆಲವೊಬ್ರು ಯಾಕೆ ಹಾಕಿರ್ತಾರ ಅಂತಂದ್ರೆ, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಯಾಕೆ ಅಲ್ಲಿ ಕೊಟ್ಟಿರ್ತಾರ ಅಂತಂದ್ರೆ, ಅವರ ಆಧಾರ್ ಕಾರ್ಡ್ ಅಲ್ಲಿ ಕೆಲವೊಬ್ಬರದು ಮಿಸ್ಟೇಕ್ಸ್ ಗಳು ಇರ್ತವೆ. ಉದಾಹರಣೆಗೆ ಹೆಸರದಲ್ಲಿ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ದಲ್ಲಿ ಆಗಿರ್ಬೋದು, ಆ ರೀತಿ ಇರ್ತೈತಿ. ಅದ್ರ ಸಲುವಾಗಿ ಅವರು ಹಾಕಿರಂಗಿಲ್ಲ. ಇನ್ನೂ ಟೈಮ್ ಇದೆ ನಿಮ್ಗೆ. ನೀವು ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ನಿಮ್ದೇನ ಆಧಾರ್ ಕಾರ್ಡ್ ಇದೆ, ಆ ಆಧಾರ್ ಕಾರ್ಡ್ ಅನ್ನ 10th ಮಾರ್ಕ್ಸ್ ಕಾರ್ಡ್ ಏನ್ ಇರ್ತೈತಲ್ಲ, ನಿಮ್ಮ 10th SSLC ಮಾರ್ಕ್ಸ್ ಕಾರ್ಡ್, ಅದರ ಪ್ರಕಾರನೇ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸ್ರಿ. ಅದನ್ನ ಸರಿ ಮಾಡಿಸ್ಕೊಳ್ರಿ. ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಫುಲ್ ನೇಮ್ ಆಗಿರ್ಬೋದು, ನಿಮ್ಮ ತಂದೆ ಹೆಸರು, ಏನೇನ್ ಅದ್ರಲ್ಲಿ ಡಾಟಾ ಇರ್ತೈತಿ ಅದನ್ನ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಹೇಗಿರ್ತೈತಿ ಹಾಗೆ ಮಾಡಿಸ್ಕೋರಿ. ಇಲ್ಲ ಅಂತ ಎಕ್ಸಾಮ್ ದಲ್ಲಿ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಅದು ಒಂದು ಇದು ನಿಮ್ಗೆ ನೋಟಿಸ್ ಬಿಟ್ಟಿದ್ದಾರೆ. ಈ ಒಂದು ನೋಟಿಸ್ ಮುಖಾಂತರ ನೀವು ನಿಮ್ಮ ಆಧಾರ್ ಕಾರ್ಡ್, ಈಗಾಗಲೇ ಆಧಾರ್ ಕಾರ್ಡ್ ಅದರಲ್ಲಿ ಹಾಕಿದ್ರಿ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಆಗಿರಬಹುದು, ಅದ 10th ಮಾರ್ಕ್ಸ್ ಕಾರ್ಡ್ ಹೆಂಗಿರ್ತೈತಿ ಹಂಗ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ. ಅದ್ರ ಸಲುವಾಗಿ ಆ ಅಪ್ಲಿಕೇಶನ್ 10th ಮಾರ್ಕ್ಸ್ ಕಾರ್ಡು ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಸೇಮ್ ಮ್ಯಾಚಿಂಗ್ ಇರ್ಬೇಕು. ಅಂದ್ರನ ನಿಮ್ಗ ಎಕ್ಸಾಮ್ ಸೆಂಟರ್ ಒಳಗೆ ನಿಮ್ಗ ಅಲೌ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅಲೌ ಮಾಡಂಗಿಲ್ಲ. ಸೊ ಇನ್ನೂ ಯಾರು ಮಾಡ್ಸಿಲ್ಲ, ಯಾರು ಇನ್ನೂ ತಪ್ಪುಗಳಿದಾವೆ, ತಿದ್ದುಪಡಿ ಇದಾವೆ, ಬೇಗನೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಇರ್ತಕ್ಕಂಥದ್ದು ಮಾಡಿಸ್ರಿ. ಇದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನೋಟಿಸ್ ಇತ್ತು. ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಮುಟ್ಸಿದೆ ನಾನು. ಅದ್ರ ಜೊತೆಗೆ RRB ದಿಂದ RPF ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರೆಲ್ಲರಿಗೂ ಕೂಡ ಈ ಮಾಹಿತಿಯನ್ನ ಮುಟ್ಟಿಸ್ರಿ. ಈ ವಿಡಿಯೋವನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ಇನ್ನೂವರೆಗೂ ಯಾರು ನಿಮ್ಮ ಪ್ರಿಪರೇಷನ್ ಅನ್ನ ನಡೆಸಿಲ್ಲ, ಯಾರು ಇನ್ನೂವರೆಗೂ ನಿಮ್ಮ ಪ್ರಿಪರೇಷನ್ ಅನ್ನ ಮಾಡ್ತಾ ಇಲ್ಲ ಅಂತಹವ್ರು ನೀವು ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬಹುದು. ಅದಕ್ಕಾಗಿ ಈ ಒಂದು ನಂಬರ್ ಇದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಅದ್ರ ಜೊತೆಗೆ ಬೇಗನೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಓನ್ಲಿ 500 rupees ಅಲ್ಲಿ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೇವೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.